2 ತಿಂಗಳಲ್ಲಿ ನಡೀತದೆ. ಪಿಕ್ಚರ್ ಓಡಿಸ್ಲಿ, ಏನು ಮಾಡೋದು? ಇದು ಯಾರು ಕೇಳೋಂಗಿಲ್ಲಲ್ಲ. ಕೇಳೋಂಥದ್ದು ಏನಿದೆ? 11 ವರ್ಷದ ಸಾಧನೆ ಏನು ಮಾತಾಡೋಂಗೆ ಯಾರು ಮಾತಾಡೋಂಗಿಲ್ಲ ಇವತ್ತು. ಈಗ ಉದಾಹರಣೆಗೆ ಹೇಳ್ತೀವಲ್ಲ, ಇವತ್ತು ಬಂಗಾರ ಎಷ್ಟಿದೆ ಸರ್ ಇವತ್ತು? ಹಾಂ, ಮತ್ತು ಹೆಂಗೆ ಮಾತಾಡೋದು? 28,000 ಇತ್ತು 10 ವರ್ಷದಿಂದ. ಮತ್ತೆ ಏನು ಮಾಡೋದು ಈಗ? ಬೆಳ್ಳಿ 3 ಲಕ್ಷ ದಾಟೈತೆ, ಬಂಗಾರ 1.5 ಲಕ್ಷಕ್ಕೆ ಬಂದೈತೆ. ಏನು ಭಾಷಣಗಳು ನೋಡಬೇಕು? ಹೊರ ದೇಶ ಇರ್ತಕ್ಕಂಥ ರೊಕ್ಕ ತಂದು ಬಿಡ್ತೀವಿ, 15 ಲಕ್ಷ ರೂಪಾಯಿ ಕೊಟ್ಟು ಬಿಡ್ತೀವಿ, $20 ಖರೀದಿ ಮಾಡಿಬಿಡ್ತೀವಿ, ಚಿಮ್ಮಣಿ ಎಣ್ಣೆ, ಪೆಟ್ರೋಲು, ಡೀಸೆಲ್ ಮನೆಗೆ ಫ್ರೀ ಕೊಟ್ಟು ಬಿಡ್ತೀವಿ. ಏನು ಭಾಷಣಗಳು? ಹೇಳೋದ್ರೇನು ಕೇಳಿದ್ರೇನು? ಇವತ್ತು ಯಾರು ಒಬ್ಬ ಭೂಪ ಮಾತಾಡೋವಲ್ಲ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಇದೇ ಟ್ರಂಪ್ ಅವರು ಮೋದಿ ಸಾಹೇಬ್ರ ವಿರುದ್ಧ ಭಾಳ ಹೀನಾಯವಾಗಿ ಮಾತನಾಡ್ತಾನೆ. ಒಬ್ಬ ಟ್ರಂಪು ನನ್ನ ದೇಶದ ಪ್ರಧಾನಮಂತ್ರಿ ವಿರುದ್ಧ ಈ ರೀತಿ ಮಾತಾಡಿದ್ರೆ ಒಬ್ಬ BJP ನಾಯಕರು ಮಾತಾಡ್ತಿಲ್ಲಲ್ಲ ಇವತ್ತು. ಟ್ರಂಪು ಮುಗ್ಗ ಮೋದಿ ಸಾಹೇಬ್ರನ್ನ ಎಲ್ಲಿ ಬೇಕಿದ್ದಲ್ಲಿ ಬೈತಾರೆ, ಎಲ್ಲಿ ಬೇಕಿದ್ದಲ್ಲಿ ಅಸಹ್ಯ ಮಾಡ್ತಾರೆ. ಯಾವ BJP ನಾಯಕರು ಮಾತನಾಡೋಲ್ಲ, ಯಾರು ಡಿಫೆಂಡ್ ಮಾಡ್ಕೊಂತಲ್ಲ. ಎದಕ್ಕಿದು? ನೀವು ಯಾರು ಕೇಳಂಗಿಲ್ಲ BJP ನಾಯಕರಿಗೆ? ಟ್ರಂಪ್ ವಿರುದ್ಧ ಯಾರು ಟ್ವೀಟ್ ಮಾಡೋಂಗಿಲ್ಲ, ಟ್ರಂಪ್ ವಿರುದ್ಧ ಯಾರು ಒಂದು ಹೇಳಿಕೆನೂ ಕೊಡೋಂಗಿಲ್ಲ. ಅದೇ ರೀ ವಿಶ್ವನಾಯಕಿಗೆ ಹಿಂಗೆ ಬೈತಾ ಇದಾರಲ್ಲ, ಮತ್ತೆ ಏನು ಬೈಬೇಕಲ್ಲ ಅವರು ಮೋದಿಗೆ, ಟ್ರಂಪಿಗೆ ಬಂದು. ಒಬ್ಬ ನಾಯಕರು BJP ನಾಯಕರು ಆಲ್ ಓವರ್ ಇಂಡಿಯಾ ಟ್ರಂಪ್ ವಿರುದ್ಧ ಏನು ಮಾತಾಡ್ತಿಲ್ಲ, ಯಾಕಂತ ಕೇಳ್ತಾರೆ ನಾವೇ. ನನ್ನ ದೇಶದ ಪ್ರಧಾನಮಂತ್ರಿ ನಮ್ಮ ದೇಶದ ಪ್ರಧಾನಮಂತ್ರಿಗೆ ಬೈತಾ ಇದ್ರೆ ಇವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ? ವಿಶ್ವಗುರು ನಾಯಕರಂತ ಇವರೇ ಹೇಳ್ಕೊಂತೀರಿ. ಅವರು ಟ್ರಂಪ್ ದಿನ ಬೆಳಿಗ್ಗೆ ಇದ್ದರೆ ನಮ್ಮ ಮೋದಿ ಸಾಹೇಬ್ರಿಗೆ ಹೆಂಗೆ ಬೇಕಾದಂಗೆ ಮಾತಾಡ್ತಿದ್ದಾರೆ. ಈಗ ಯಾರು ಮಾತಾಡ್ತಿಲ್ಲ, ಯಾಕೆ? ಚಾಬಾರ ಪೋರ್ಟ್ಲಿಂದ ಹೊರಗೆ ಬಂದ್ವಿ. ಮೋದಿ ಸಾಹೇಬ್ರು ಎಲೆಕ್ಷನ್ಕಿಂತ ಮುಂಚೆ ಹೇಳಿದರು, ಸೌತ್ ಈಸ್ಟ್ ಏಷ್ಯಾನಲ್ಲಿ ನಾನು ಪ್ರಧಾನಮಂತ್ರಿ ಆದಮೇಲೆ ಯಶಸ್ವಿ ಆದಂತಕ್ಕಂಥ ಚಾಬಾರ್ ಪೋರ್ಟ್ ಇರಾನ್ದು ನಾನು ಟ್ರೀಟಿ ಸೈನ್ ಮಾಡಿ ಮುಗಿತಾಗ ಬಂದಿದೆ ಅಂತ ಹೇಳಿದ್ರು. ಇವತ್ತು ನೋಡಿದ್ರೆ ಚಾಬಾರ್ ಪೋರ್ಟ್ಲಿಂದ ಹೊರಗಿದ್ದೀವಿ ನಾವು. ಇರಾನಿಗೆ ನಮಗೆ ಒಂದು ಒಳ್ಳೆಯ ಒಪ್ಪಂದ ಇತ್ತು, ಅದರಿಂದ ನಮಗೆ ಪೊಲಿಟಿಕಲ್ ಅಡ್ವಾಂಟೇಜ್ ಆಗಿರಲಿ, ನಮಗೆ ಬಿಸ್ನೆಸ್ ಅಡ್ವಾಂಟೇಜ್ ಆಗಲಿ ಆಗಿರ್ತಿತ್ತು. ಇವತ್ತು ಯಾವ ಒತ್ತಡದ ಮೇಲಿಂದ ಇವತ್ತು ನಾವು ಚಾಬಾರ್ ಪೋರ್ಟ್ಲಿಂದ ಹೊರಗೆ ಬಂದೀವಿ ಅಂತ ಉತ್ತರ ಕೊಡಬೇಕಲ್ಲ, ಯಾರು ಒಬ್ಬರು ಮಾತಾಡೋಂಗಿಲ್ಲ. ಆಮೇಲೆ ದಿನ ಬೆಳಗ್ಗೆ ಇದ್ರೆ ಬಾಂಗ್ಲಾದೇಶ ವಿರುದ್ಧ ಇವರೇ ಮಾತನಾಡ್ತಾರೆ. ನಾವು 100 ಸಲ ಹೇಳಿದ್ದೀವಿ ನಿಮಗೆ, UPA 1 UPA 2 ನಾವು ಸುಮಾರು 8,500ರಿಂದ 10,000 ಬಾಂಗ್ಲಾದೇಶಿಗಳಿಗೆ ಭಾರತ ದೇಶದಿಂದ ಹೊರಗೆ ಹೋಗಿರ್ತಕ್ಕಂಥ ಡಾಕ್ಯುಮೆಂಟ್ ಇದೆ. ಇವರು ಕಳೆದ 10 ವರ್ಷದಿಂದ 2,500 ಜನಕ್ಕೆ ಕೂಡ ಕಳಿಸಿಲ್ಲ. ಬಾಂಗ್ಲಾದೇಶಿಯವರಿಗೆ 2,500 ಜನಕ್ಕೆ ಇನ್ನಾದರೂ ಈ ಭಾರತ ದೇಶದಿಂದ ಹೊರಗಡೆ ಕಳಿಸಿಲ್ಲ ಇದೇ ಸರ್ಕಾರ. ದಿನ ಬೆಳಗ್ಗೆ ಇದ್ರೆ ಬಾಂಗ್ಲಾದೇಶ ಬಗ್ಗೆ ಮಾತನಾಡ್ತದೆ. ಯಾರು ಕೇಳ್ಬೇಕು ಇದ್ರ ಬಗ್ಗೆ ಚರ್ಚೆ? ಆಮೇಲೆ ಬಾಂಗ್ಲಾದೇಶಿಗೆ 18 ಲಕ್ಷ ಟನ್ ಮೆಟ್ರಿಕ್ ಟನ್ನಷ್ಟು ಡೀಸೆಲು 51 ರೂಪಾಯಿ ಕೊಡ್ತಾ ಇದೆ. ಯಾರು ಮಾತನಾಡ್ಬೇಕು ಇದ್ರ ಬಗ್ಗೆ? ಅದಾನಿಯವರು ಇನ್ನಾದರೂ ಪವರು ಬಿಸ್ನೆಸ್ಸು ಬಾಂಗ್ಲಾದೇಶರಿ ಮಾತನಾಡ್ತಿದ್ದಾರೆ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಬೇಕು? ಕೇಳಿ ನೋಡ್ರಿ, ಇವೆಲ್ಲ ಇಂಥ ಸಮಸ್ಯೆಗಳು ಯಾರು ಮಾತನಾಡೋಂಗಿಲ್ಲ, ಕೇಳೋಂಗಿಲ್ಲ.